ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಜಾ ಅನ್ನೋ ಪದ ಕೇಳಿದ್ರೇನೆ ಸಾಕು ಕುಣಿಬೇಕು ಅಂತ ಅನ್ಸುತ್ತೆ. ಆ ವರ್ಡ್ ಅಲ್ಲೇ ಕಿಕ್ ಇದೆ. ಇನ್ನು ಮಜಾ ಭಾರತದಲ್ಲಿ ಕೇಳ್ಬೇಕಾ? ನಿಮ್ಮೆಲ್ರಿಗೂ ಕಾಮಿಡಿ ಕಿಕ್ ಕೊಡೋದಕ್ಕೆ ನಾ ಬಂದಾಯ್ತು. ನಮ್ಮ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಮೈಲ್ ಕಿಂಗ್ ಗುರೂಜಿ. Thank you. All the best, guys. And let's welcome ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರೋಚಿ. Thank you so much, Anu. All the best. ಇನ್ನು ಮಜಾ ಕೊಡೋದಕ್ಕೆ ರೆಡಿ ಆಗಿರುವಂತ ನಮ್ಮ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಇನ್ಯಾಕೆ ತಡ, ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬಿಡೋಣ. ಈ ಟೈಮು ಎಲ್ಲಾನು ಮರ್ಸತ್ತೆ ಅಂತ ಅಂತಾರೆ, ಆದ್ರೆ ಇಲ್ಲಿ ಟೈಮನ್ನು ಮರೆಯೋ ರೇಂಜ್ಗೆ ಮರವಿದೆ. ಕಟ್ಕೊಂಡ್ರೋ ಹೆಂಡತಿ, ಇರೋ ಮನೆ, ಅಷ್ಟೇ ಯಾಕೆ ಮರವು ಅನ್ನೋದು ಕೂಡ ಮರ್ತು ಹೋಗ್ಬಿಡಿದೆ. ಆಕ್ಚುಲಿ ನಾನೇನೋ ಮರ್ತು ಮಾತಾಡ್ತಾ ಇದ್ದೀನಿ. ಈ ಸ್ಕಿಟ್ ನೋಡ್ಬೇಕಲ್ಲ, ಮರಿದಂಗ್ ನೋಡ್ಕೊಂಬನ್ನಿ, ಓಕೆನಾ? ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವಗಡ ಅಂತ. ಓ ಪಾವಗಾಡ. ನಿನ್ನೆ ತಾನೇ ಈ ಮನೆಗೆ ಬಾಡಿಗೆಗೆ ಬಂದಿದ್ದೀನಿ. ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನೀವೇ ಒಂಚೂರು ನೆನಪಿಸ್ತಾ ಇರ್ರಿ. ನಮಸ್ಕಾರ, ನನ್ನ ಹೆಸರು ಮಂದಾಕಿಣಿ ಅಂತ. ನನಗ್ ಮದ್ವೆ ಆಗಿದೆ. ನನ್ ಗಂಡ ಇದಾರೆ. ಅವಾಗವಾಗ ಗಂಡ ಇದ್ದಾನೆ ಅಂತ ಒಂಚೂರ್ ನೆನ್ಪು ಮಾಡಿ. ಅಯ್ಯೋ ಅಪ್ಪ, ಅಯ್ಯೋ. ನಮಸ್ಕಾರ ಅನುಪಮ ಮೇಡಮ್. ನನ್ನ ಹೆಸರು ಒಂದು ನಿಮಿಷ ಸಿಡಿಸೇಡ್ ಶಿವು ಅಂತ. ನನಗೆ ಅಪ್ಪ ಅಮ್ಮ ಇದಾರೆ ಅಂತ ಅವಾಗ ನೆನ್ಪು ಮಾಡಿ. ಸತ್ತು ನಿಮ್ಮ ಹೊಟ್ಟೆಲೆ ಹುಡ್ತೀನಿ. ಬಾಯ್. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರ ಪರೆದು ಬಿಡುವೆ. ಇವ್ರೆ ನನ್ ಗಂಡ ಪರಂದಾಮ ಅಂತ. ನಾನ್ ಪ್ರೀತಿಯಿಂದ ಪರಪರ ಅಂತ ಕರಿತೀನಿ. ಇವಳು ನನ್ನ ಹೆಂಡತಿ ಮಲ್ಲಿಕಾ ಅಂತ. ನಾನ್ ಪ್ರೀತಿಯಿಂದ ಮಲ್ಕ ಅಂತೀನಿ. ಹೋಗ್ಯಪ್ಪ. ಇವಳೇನ್ ಮೇಡಮ್ ಮಲ್ಕ ಅಂದ್ರು ಚಿ ಹೋಗಿಯಪ್ಪ ಅಂತಾಳೆ, ಮಲ್ಲಿಕಾ ಅಂದ್ರು ಹೋಗಿಯಪ್ಪ ಅಂತಾಳೆ. ಅಯ್ಯೋ ನಿನ್ನೆ ರಾತ್ರಿ ನಮ್ಮನೆಗೆ ರಾತ್ರಿ ಬಾಡಿಗೆಗೆ ಬಂದ್ಬಿಟ್ಟವ್ರೆ. ಏನ್ ಮನೆ ಇಷ್ಟ ಆಯ್ತು ಇಷ್ಟ ಆಗ್ಲೋ ಒಂದು ಗೊತ್ತಾಗಿಲ್ಲ. ಕೇಳ್ಕ ಬಂದ್ಬಿಡ್ತೀನಿ. ಅಣ್ಣ ಓಪ ಪಾವಗಡ ನಮಸ್ಕಾರ. ನಮಸ್ಕಾರ. ಬಾರಿ ಸೀರಿಯಸ್ ಆಗಿದ್ದೀರಾ? ಮನೇಲೆಲ್ಲ ಚೆನ್ನಾಗವ್ರ? ಚೆನ್ನಾಗವ್ರ. ಊಟ ಗೀಟ ಎಲ್ಲ ಚೆನ್ನಾಗ್ ಮಾಡ? ಆಯ್ತು. ರಾತ್ರಿ ನಿದ್ದೆ ಚೆನ್ನಾಗ್ ಬಂತು? ಅಂದಂಗೆ ಮನೆ ಹೇಗಿದೆ? ಬೆವರು ಸೊಸೆ ಕಷ್ಟಪಟ್ಟು ನಾನೇ ಕಟ್ಸಿದ್ದು. ಚೆನ್ನಾಗಿರುತ್ತೆ. ಏನ ಅಷ್ಟೇ ಅಲ್ಲ, ನನ್ನ ಒಡವೆಗಳನ್ನೆಲ್ಲ ಆಡ ಇಟ್ಟು ಕಟ್ಸಿರೋ ಮನೆ ಇದು. ಅಡ್ವೆಗಳೇ ಇಟ್ಟು ಮನೆ ಕಟ್ಸಿದ್ದು. ಯಾವ ಮನೆಗೆ ಹೇಳ್ತಾ ಇದ್ಯಾ ಮನೆ ಕಟ್ಸಿದ್ದು ಅಂತ? ನನ್ನ ಮಕ್ಕಳ ಓನರ್ ತರ ಇರಿ ಅಂದೆ. ಓನರ್ ಅನ್ಕೋಬೇಡಿ ಆಯ್ತಾ? ಅಲ್ಲ ಇವ್ರಿಗೆ ಏನಾಗಿದೆ ಈ ತರ ಎಲ್ಲ ಮಾತಾಡ್ತಾರಲ್ಲ? ಮರವಿನ ಪ್ರಾಬ್ಲಮ್. ಮರ್ವಿನ್ ಪ್ರಾಬ್ಲಮು. ಚೆನ್ನಾಗಿದೆ ಕಣೋ ಅಪ್ಪ. ಇದೆಲ್ಲ ಸರಿಯಾಗಿರಲ್ಲ. ನಾನು ಓನರ್. ಓಕೆ ರೀ, ನಮ್ ಸಂಸಾರದ ಬಗ್ಗೆ ಅವ್ರಿಗೆ ಹೆಂಗ್ರಿ ಗೊತ್ತು? ಅವ್ರ ಮೋಸ್ಟ್ಲಿ ಏರಿಯಾ ಸೆಕ್ಯೂರಿಟಿ ಇರಬೇಕು. ಪಾಪ ಏನಪ್ಪ ಬಾತ್ರೂಮ್ ನ ಈಶಾನ್ಯ ದಿಕ್ಕಿಗೆ ಕಟ್ಸು ಅಂದ್ರೆ ವಾಯು ದಿಕ್ಕಿ ಕಟ್ಸಿದೀಯಾ? ನನ್ಗೆ ಅಲ್ಲಿ ಕುಂತ್ರು ಬರೋದೇ ಇಲ್ಲ. ಮತ್ತಿಲ್ಲ ಮನೆ ಹೊಡೆದಾಕು. ನನ್ನ ಮಗನೇ ಹೊಡಿತಾವ್ನೆ. ಏನೋ ಹೊಡ್ಸೋದು? ಒಂದೆರಡು JCB ತಂದ್ಬಿಡ್ತೀನಿ. ನಮ್ಮ ಮನೇನು ತಿರ್ಗಿಸ್ಬಿಡು. ಅಪ್ಪ ಮಕ್ಕಳೆಲ್ಲ ಇವ್ರದೇ ಮನೆ ಅನ್ಕೋಬಿಟ್ಟವ್ರೆ. ಅವನೇ ಓನರು, ನಾವಿಲ್ಲಿ ಬಾಡಿಗೆಗಿದ್ದೀವಿ. ಹಲೋ, ಕರೆಕ್ಟ್ ಆಗಿ ಎಲ್ಲ ನೆನ್ಪಿಟ್ಕೋಬೇಕು. ನೀವೇನು ಮರ್ತರು ಪರವಾಗಿಲ್ಲ.
ನಾನು ಓನರು, ಬಾಡಿಗೆ ಕಟ್ಟಬೇಕು. ಇದನ್ ಮಾತ್ರ ನೆನ್ಪಿಡ್ಕೋಬೇಕು. ಹೆಂಗಿದಾರ್ ನೋಡ್ರ 3 ಜನ ಕಳ್ಳ ಇದ್ದಂಗೆ. ಇವನೊಂದು ಕ್ಲೋಸಪ್ ಅಲ್ಲಿ ನೋಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀವಿ ಅತ್ಲಾಗೆ. ಅಂಕಲ್ ಸಾರಿ. ನಿನ್ ಸಾರಿ ಬೆಂಕಿ ಹಾಕಿತ್ತಲ್ಲ. ಏನ್ರಿ ಅದು ವಟ ವಟ ಅಂತ? ವಟ ಅಲ್ಲ, ನಿನ್ನೆ ರಾತ್ರಿ ಬಾಡಿಗೆ ಬಂದ್ರಲ್ಲ, ಇವ್ರು ನೋಡ್ರಿ ಇವ್ರೇ ಓನರ್ ಅನ್ಕೋಬಿಟ್ಟವ್ರೆ. ಎಷ್ಟು ಧೈರ್ಯ ಅವ್ರಿಗೆ, ಅವರೇ ಓನರ್ ಅನ್ನಕ್ಕೆ. ಬರ್ಕಡೆ ನಿಮ್ಗೆ ಅವ್ರಿಗೆ ಮನೆ ಬಾಡಿಗೆ ಕೊಡ್ತೀನಿ ಅಂತ ಬಿಡಲ್ಲ ಕಣ್ರಿ. ಒಂದ್ ನಿಮಿಷ ಕಣೆ. ಅಪ್ಪಪ್ಪ, ಅಲ್ಲೇ ಇವಳು ಒಳಗೋದ್ರೆ ಹುಟ್ಲಿಲ್ಲ ಅಂತ ಇವಳು ಅನ್ಸ್ತಾಳೋ, ಅವನೇ ಕೌಂಚಕೊಂಡು ಅವನೇ ಅನ್ಸ್ತಾಳೋ ಒಂದು ಗೊತ್ತಾಗಲ್ಲ. ಅಪ್ಪ ತಡ್ಕ ಅವಳಿಗೆ ಮಾರ್ವಿನ್ ಕಾಯಿಲೆ. ಅವನಿಗೆ ಎಲ್ಲ ಹೇಳಿದೀನಿ, 1ನೇ ತಾರೀಕಾದ್ರೂ ಕೂಡ ಬಾಡಿಗೆ ತಂದು ಕೊಡ್ಬೇಕು ಅಂತ. ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ಲ ನನಗೆ. ಅಪ್ಪ ನೋಡಕ್ ಒಳ್ಳೆ ಸಣ್ಣ ಕೋಳಿ ಮುಂಚೆ ಇದ್ದಂಗ ಅವಳು ಏನ್ ಹಾರಾಡ್ತವಳೆ. ನಿಧಾನ ಹೋಗಿ ಒಳಗೋಗು. ಅಬ್ಬ ಇದಕ್ಕೆ ಏನಾಯ್ತು? ಅಲ್ಲ ಮಗ, ನಾವ್ ಎಷ್ಟು ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇದೀವಿ? 2 ವರ್ಷ. 2 ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇರ್ತಾನೆ. ಎಲ್ರು ಇಲ್ಲೇ ಇದ್ದಾನೆ. ಇಲ್ಲೇ ಇದೀವಪ್ಪ, ಎಲ್ರು ಇಲ್ಲೇ ಇದ್ದಾನೆ. ಎಲ್ಲ ಇಲ್ಲ ಇದೀವಿ. ಆದ್ರೆ ಸೀತಾರಾಮು ಸುಸ್ಸು ಮಾತ್ರ ಈಶ್ವರಮ್ಮ ಸುತ್ತು ಏನ್ ಮಾಡಿದ್ರು ರೋಡಲ್ಲಿ ಜಡ್ಜ ಕುಂತವ್ರೆ. ಅದು ಸೀತಾರಾಮ ಸುತ್ಸು ಅಲ್ಲ ಕಣೋ, ನಮ್ ಜಡ್ಜಸ್ಸೇ. ಇದು ಯಾರಪ್ಪಿ? ಸೀತಾರಾಮು. ಸೀತಾರಾಮ್ ಕಲ್ಲರ್ಗೂ ಗುರು ಸರ್ ಕಲ್ಲರ್ಗೂ ಚೂರು ಕ್ಲಾಸ್ ಆಗಿಲ್ವೇನೋ ನಿನ್ ಕಣ್ಣಲ್ಲಿ. ಇವ್ರ ಮಲ್ಪೆ ಬೀಚು, ಅವನು ಬೂದಿ ಕೋಟೆ. ಹಿಂಗ್ ಡ್ಯಾನ್ಸ್ ಮಾಡ್ತಾ ಇದ್ದ. ನಾನ್ ನಿನ್ನ ಅವತ್ತೇ ನೋಡಿ ಇದ್ದೋದೆ. ಅವತ್ತಿನಿಂದ ಇವತ್ತಿನವರೆಗೂ ನಿನ್ ಮೇಲೆ ಪ್ರೀತಿನೂ ಕಮ್ಮಿ ಆಗಿಲ್ಲ, ಕೋಪನೂ ಬಂದಿಲ್ಲ. ಯಾಕೆ ಹೇಳು? ಯಾಕೆ? ನೀನು ಚಾಮರಾಜನಗರದ ಹುಡುಗಿ ಕಣೆ. ಚಾಮರಾಜನಗರ ಅಂದ್ರೆ ಅರ್ಥ ಗೊತ್ತೇನೆ ನಿನಗೆ? ಏನ್ರಿ? ಚಾ ಅಂದ್ರೆ ಚಾಮುಂಡೇಶ್ವರಿ ಕೃಪೆಯಿಂದ, ಮಾ ಅಂದ್ರೆ ಮಾದಪ್ಪನ ಬೆಟ್ಟದ ತಪ್ಪಲಿನಲ್ಲಿ, ರಾ ಅಂದ್ರೆ ರಾಜಾರೋಷವಾಗಿ ಓಡಾಡ್ತಿದ್ದ, ಜಾ ಅಂದ್ರೆ ಜನಪದ ಬೀಡು ಈ ಚಾಮರಾಜನಗರ ಕಣೆ. ಇಂಥ ಚಾಮರಾಜನಗರದ ಚಂದದ ಹರಗಿಣಿ ನೀನು, ರಮಣಿ, ರಾಗಿಣಿ, ಮಣಿ, ನೀ ರಾಣಿ 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 ರಾಣಿ. ನಿಮ್ಮನ್ನ ನಾನು ಗಂಡನಾಗ್ ಪಡೆದಿದ್ದೀನಿ ಅಂದ್ರೆ ಆ ಮಲೆ ಮಹದೇಶ್ವರನ್ ಕೃಪೆನೇ ಕಣ್ರಿ. ಎಲ್ಲ ಮಾಯಕಾರನಿಚ್ಛೆ. ರೀ, ಅಲ್ಲಿ ಕೂತಿದಾರಲ್ಲ ರಾಮಣ್ಣ, ಅವ್ರಿಗೆ ನೆನ್ನೆ ತಾನೇ ಒಂದ್ ಗಂಡ್ಮಗು ಹೋಯ್ತಂತೆ. ಹುಟ್ಟ ಮೇಲೆ ಫಸಲು ಬರೋದ್ ಕಾಮನು, ಅದ್ರಲ್ಲಿ ಏನೇ ಸ್ಪೆಷಲ್? ನಾವು ಮದ್ವೆಗೆ 5 ವರ್ಷ ಆಯ್ತು, ನಮ್ಗೆ ಯಾಕೆ ಇನ್ನು ಮಕ್ಳಾಗಿಲ್ಲ? ಕೆಮ್ಮು ಬಂದ್ರೆ ಡಾಕ್ಟರ್ನ ಕೇಳ್ಬೇಕು ಕಣೆ. ಕೆಮ್ಮನ್ನೇ ಕೇಳಿದ್ರೆ ಹೆಂಗೆ? ನೋಡಿ, ಮಗುನ ಫೋರ್ಸ್ಫುಲ್ ಆಗಿ ತರಿಸ್ಬಾರ್ದು ಕಣೆ, ತನಗ್ ತಾನೇ ಬರ್ಬೇಕು. ಸುಮ್ನೆ ಇರಿ. ಮೊನ್ನೆ ನಾನ್ ದೇವಸ್ಥಾನಕ್ ಹೋಗಿದ್ನಾ, ಅಲ್ಲಿ ದೇವ್ರ ಹತ್ರ, ದೇವ್ರೆ ನನ್ಗಿನ್ನೂ ಮಕ್ಳಾಗಿಲ್ವಲ್ಲ, ಒಂದೇ ಒಂದು ಮಗುನಾದ್ರೂ ಕರುಣಿಸಪ್ಪ ಅಂತ ಬೇಡ್ಕೊತಿರ್ಬೇಕಾದ್ರೆ ಒಬ್ಬ ಪವಾಡ ಪುರುಷ ಪ್ರತ್ಯಕ್ಷ ಆದ್ರು. ಅವರು, ಮಗಳೇ ನಿನ್ಗಿನ್ನೂ ಮಕ್ಳಾಗಿಲ್ಲ ಅಲ್ವಾ ಅಂದ್ರು. ಹೌದು, ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಅಂದೆ. ಅದಕ್ಕೆ ಅವರು, ನೀನು ನಿಂತಿರೋ ಭಂಗಿಯಲ್ಲೇ ಗೊತ್ತಾಗುತ್ತೆ ಅಂದ್ರು. ಇವತ್ತು ನೀನ್ ಮನೆಗೆ ಹೋಗು, ನಾಳೆ ನಿಮ್ ಮನೆಗ್ ಬರ್ತೀನಿ, ನಿನ್ನ ಮಕ್ಳಾಗುತ್ತೆ. ಅವ್ವ ಅವ್ವ. ಅವನ್ಯಾಕೆ ಅವ್ವ ಅನ್ಕೊಂಡ್ ನಮ್ಮ ಮನೆಗ್ ಬರ್ಬೇಕು? ಅದೇನೋ ಹಲ್ ನೋವು ಅಂತ ಐಸ್ ಕ್ಯೂಬ್ ತಿಂತ ಇದೆಯಲ್ಲಿ ಅವ್ರ ಹೊಟ್ಟೆಪಾಡಿಗೆ ಏನೇನೋ ಹೇಳ್ತಾರೆ ಕಣೆ. ಏನಾಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಇವತ್ತು ಸ್ವಾಮೀಜಿಗಳ ಮನೆಗೆ ಬರ್ತಿದಾರೆ ಅಷ್ಟೇ. ನಾನು ಹೇಳದ್ನ ಕೇಳಿ. बोलो श्री कृष्ण परमात्मा की। I wanna tell you the way you should say it, and that's the right way. You wanna say it, believe it, 'cause all people say it the right way. I wanna tell you the way you should say it, and that is the right way. ಕೋಳಿನ ಸೋಮವಾರ ಶನಿವಾರ ತಿಳಿಯಂಗಿಲ್ಲ, ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಬಳಕೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೇರಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಹಿಂಗಂತ ಏನೇನು ಅಂತಾರಲ್ಲ.
ಅವ್ವ ಅವ್ವ ಸೈಡ್ ವಿಂಗ್ ಅಲ್ಲಿ ನಿಂತೀರಿ, ಅವ್ವ ಅವ್ವ ಮೆಣಸಿನ್ಕಾಯಿ ತಿಂತೀರಿ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜೈ ಅಕಡಗಡಗಡ ಸಂತಾನಂದ ಸೌಭಾಗ್ಯ ಗಡಬಡ ಐಸ್ ಕ್ರೀಮ್ ಸ್ವಾಹ. ಹೆಸರು ಸಂತಾನಂದ. ಆಗಿದ್ದನ್ನ ಹೇಳ್ತೀನಿ, ಮುಂದೆ ಆಗೋದನ್ನ ಹೇಳ್ತೀನಿ. ಫ್ಲಾಶ್ ಬ್ಯಾಕ್ ಬದಲಾಯಿಸಕ್ಕಾಗಲ್ಲ, ಫ್ಯೂಚರ್ ಬದಲಿಸ್ಬೋದಲ್ಲ. ಸತ್ಯ ಅನ್ನೋದು ಬರೀ ಮೈಯಲ್ಲಿ ನಡುರಾತ್ರಿನಲ್ಲಿ ಓಡಾಡ್ದಂಗೆ ಯಾರಿಗೂ ಇಷ್ಟ ಆಗಲ್ಲ. ಆದ್ರೆ ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ, ಶಕ್ತಿ ನನ್ನ ಬಾಯಲ್ಲಿ ನುಡಿಸುತ್ತೆ. ನಾನು ಮಾತಾಡ್ತೀನಿ. ಜೈ ಅಕಡಗಡ ಸಂತಾನಂದ ಸೌಭಾಗ್ಯ ಗಡಬಡ ಐಸ್ ಕ್ರೀಮ್ ಸ್ವಾಹ. ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಕೆಲಸ ನೋಡೋಣ. ಏನಾಯ್ತು ಸ್ವಾಮೀಜಿ? ಇದೆ, ಈ ಮನೆಯಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಮನೆಯಲ್ಲಿ ಪ್ರೀತಿಗೆ ಬರವಿಲ್ಲ, ಮನಸ್ಸಿಗೆ ಸುಖವಿಲ್ಲ, ಬದುಕಲ್ಲಿ ಹಿತವಿಲ್ಲ. ಕಾರಣ ನಿಮ್ಮಿಬ್ಬರಿಗೂ ಮಕ್ಕಳಾಗಿಲ್ಲ. ನಿನಗೆ ಟೈಮ್ ಸರಿಯಾಗಿಲ್ಲ, ಇವನ್ ಟೈಮಿಗೆ ಸರಿಯಾಗಿ ಮನೆಗೆ ಬರಲ್ಲ. ಒಟ್ನಲ್ಲಿ ಈ ಪ್ರಾಬ್ಲಮ್ ನಾನಿಲ್ದಲೆ ಸಾಲ್ವ್ ಆಗಲ್ಲ. ಜೈ ಅಕಡಗಡ ಸಂತಾನಂದ ಸೌಭಾಗ್ಯ ಏರೊಳ್ಳೆ ಪಕೋಡ ಸ್ವಾಹ. ಸ್ವಾಮೀಜಿ ಬನ್ನಿ, ಕೂತ್ಕೊಳ್ಳಿ ಸ್ವಾಮೀಜಿ. ಸ್ವಾಮೀಜಿ, ಇವರೇ ನನ್ ಗಂಡ. ಒಳ್ಳೇದು. ಸ್ವಾಮೀಜಿ, ನಾನೇನ್ ಮಾಡಿದ್ರೆ ನನ್ಗೆ ಮಕ್ಕಳಾಗುತ್ತೆ? ನೋಡಮ್ಮ, ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರು ಕಟ್ ಮಾಡ್ಬಿಡ್ತಾರೆ. ಸುಮ್ಮನೆ ನನ್ನನ್ನು ಯಾಕೆ ಕೆಟ್ಟವನಾಗಿ ಮಾಡ್ತಿದ್ಯಾ? ಯೋ ಬೇಸಿಕ್ ನಾಲೆಜ್ ನಮಗೂ ಇದೆ. ಅವ್ಳು ಕೇಳ್ತಾ ಇರೋದು ಪೂಜೆ ಪುನಸ್ಕಾರ ವ್ರತದ ಬಗ್ಗೆ, ಅದ್ರ ಬಗ್ಗೆ ಹೇಳು. ಮಗನೇ, ನೀನು ಭೂಮಿನಲ್ಲಿ ಉತ್ತು ಬಿತ್ತಾದ್ಮೇಲೂ ಮೊಳಕೆ ಬರ್ತಿಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಒಂದು ಪ್ರಾಬ್ಲಮ್ ಮಣ್ಣಲ್ಲಿರ್ಬೇಕು, ಇಲ್ಲ ಬಿತ್ತಿರೋ ಬೀಜದಲ್ಲಿರ್ಬೇಕು. ಅದೇನು ಅಂತ ಮೊದಲು ನಾನು ಚೆಕ್ ಮಾಡ್ಬೇಕು. ಕೈ ಕೊಡು. ಇದು ಬೇರೆ. ಏನು ಇದು? ಭವಿಷ್ಯ ಎಲ್ಲ ಸುಟ್ಟು ಕರಕಲಾಗಿ ಉಲ್ಟಾ ಪಲ್ಟಾ ಆಗ್ಬಿಡಿಯಲ್ಲೋ. ಭವಿಷ್ಯ ಎಲ್ಲ ಉಲ್ಟಾಗಿರೋದು ನನ್ನ ಕೈ. ಇದೇನು ಕೈಯ ಇಲ್ಲ ಪ್ರಾಬ್ಲಮ್ಗಳೇ ತುಂಬಿರೋ ಪಾತ್ರ ಏನೋ ಇದು? ಅಬ್ಬಬ್ಬಬ್ಬ, ತಾಯಿ ದೊಡ್ಡ ಸಮಸ್ಯೆ ಇದೆ, ತಾಯಿ ದೊಡ್ಡ ಸಮಸ್ಯೆ ಇದೆ. ಏನ್ ಸಮಸ್ಯೆ ಸ್ವಾಮೀಜಿ? ಸಮಸ್ಯೆ ಹೇಳಕ್ಕಾಗಲ್ಲ ತಾಯಿ, ಪರಿಹಾರ ಬೇಕಾದ್ರೆ ಹೇಳ್ತೀನಿ. ಹೇಳಿ. ನೀವಿಬ್ರು ಈಗಲೇ ಒಂದು ಬಡ ಕುಟುಂಬಕ್ಕೆ ಆಶ್ರಯವನ್ನ ಕೊಟ್ಟು ಅವ್ರನ್ನ ಮನೆ ಕರ್ಕೊಂಡ್ ಬಂದು ಅವ್ರಿಗಿರುವಂತ ಚಿಕ್ಕ 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 ಆಸೆಗಳನ್ನ ತೀರಿಸ್ಬಿಟ್ರೆ ಮುಂದಿನ ವರ್ಷಕ್ಕೆ ನೀನು ತಾಯಿ ಆಗ್ತೀಯ ತಾಯಿ. ಸ್ವಾಮೀಜಿ, ಹಿಂಗ್ ಮಾಡಿದ್ರೆ ನನ್ ಖಂಡಿತ ಮಕ್ಕಳಾಗುತ್ತಾ? ಏನ್ ಹಿಂಗ್ ಕೇಳ್ತೀರಾ? ಇಲ್ಲ ನೋಡ್ರಿ, ಏನು ಕಾಣ್ತಾನೆ ಇಲ್ಲ. ಕಣ್ಮುಚ್ಕೊಳ್ರಿ. ರುದ್ರನು ಮೂರನೇ ಕಣ್ಣನು ಬಿಡಲಿ, ತಾಂಡವ ನಾಟ್ಯಕ ತಳಗದೆ ಬರಲಿ, ಗಂಗೆಯ ಗದೆಯ ಧುಮುಕಿ ಬರಲಿ, ಎದುರು ಈ ತಿರುಗೋ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಬಾ, ಎಲ್ಲ ನೋವು ಬಂದ್ಬಿಡ್ತು. ಇಲ್ಲಿ ಇವತ್ತು ತೋರ್ಸು. ಏನು ಕಾಣ್ತಾನೆ ಇಲ್ಲ. ಯಾವ ಹೆಂಡತಿ ಪತಿವ್ರತೆ ಆಗಿರ್ತಾಳೋ ಅವ್ರ ಕಣ್ಣಿಗೆ ಮಾತ್ರ ಕಾಣೋದಂತೆ. ಕಣ್ಣಲ್ಲೂ ನೀನೆ, ಮೂಗಲ್ಲೂ ನೀನೆ, ಬಾಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ.